ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 1ನೇ ತರಗತಿಯ ಸವಿಕನ್ನಡ ಪುಸ್ತಕ ಇದರಲ್ಲಿನ ಊಟದ ಆಟ ಪದ್ಯವನ್ನು ಇವತ್ತು ನಾವು ನೋಡೋಣ. ಇದರಲ್ಲಿ ಪದ್ಯ ಪ್ಲಸ್ ಅಭ್ಯಾಸವನ್ನು ನಾವು ಇವತ್ತು ಕಲಿಯೋಣ. ಸೊ ಹಾಗಾದರೆ ನಡೀರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಊಟದ ಆಟ ಪದ್ಯ, ಕವಿ JP ರಾಜರತ್ನಂ. ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹೇಳಿಸಿ. 1 2 ಬಾಳೆಲೆ ಹರಡು, 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 9 10 ಎಲೆ ಮುದಿರೆತ್ತು, 1ರಿಂದ 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು, 1ರಿಂದ 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು. ಓಕೆ, ಇದು ನಮ್ಮ ಪದ್ಯ. ಈಗ ಅಭ್ಯಾಸವನ್ನು ನಾವು ನೋಡೋಣ. ಪದಗಳ ಅರ್ಥ. ಪಲ್ಯ, ತರಕಾರಿಯಿಂದ ಮಾಡಿದ ಪದಾರ್ಥ ಅಥವಾ ತಾಳದ. ದಂಟು, ದಂಟು ಅಂದರೆ ಇದು ಒಂದು ಜಾತಿಯ ತರಕಾರಿ ಸೊಪ್ಪು. ಮುದಿರು, ಮುದಿರು ಅಂದರೆ ಮುಚ್ಚು ಅಥವಾ ಮಡಿಚು. ಎಲೆ ಮಡಿಸ್ತೀವಲ್ಲ ನಾವು, ಅದಕ್ಕೆ ಮುದಿರು ಅಂತ ಕರೀತಾರೆ. ಓಕೆ, ಅಭ್ಯಾಸ. ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. 1 2 3 4 5 6 7 8 9 10. ಓಕೆ, ಅಭ್ಯಾಸ. ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. 1 2 ಹರಡು. ಈ ಪ್ರಾಸಪದಗಳು ಅಂದರೆ ಇದು ರೈಮಿಂಗ್ ವರ್ಡ್ಸ್. ಓಕೆ, ನಾವು ಇಂಗ್ಲೀಷ್ನಲ್ಲಿ ಇದನ್ನು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. 1 2 ಹರಡು, 2 6 ಸಾರು, 3 8 ದಂಟು, 4 10 ಎತ್ತು. ಓಕೆ, ಈಗ ಅಭ್ಯಾಸ. ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ. ಅಂದರೆ ಇದು ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, 1 2 ಡ್ಯಾಶ್ ಹರಡು ಅಂತ ಇದೆ. ಇಲ್ಲಿ ನಾವು 1 2 ಬಾಳೆಲೆ ಹರಡು ಅಂತ ಬರಿಬೇಕು. ಓಕೆ, 2 3 4 ಡ್ಯಾಶ್ ಹಾಕು, 3 4 ಅನ್ನ ಹಾಕು. ಓಕೆ, 3 5 6 ಡ್ಯಾಶ್ ಸಾರು, 5 6 ಬೇಳೆ ಸಾರು, 7 8 ಡ್ಯಾಶ್ ದಂಟು, 7 8 ಪಲ್ಯಕ್ಕೆ ದಂಟು ಅಂತ ಬರಿಬೇಕು. ಓಕೆ, 9 10 ಡ್ಯಾಶ್ ಮುದಿರೆತ್ತು, 9 10 ಎಲೆ ಮುದಿರೆತ್ತು. ಅಭ್ಯಾಸ 4 ಅಂದರೆ ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಓಕೆ, ಈ ಹಣ್ಣಿನ ಹೆಸರೇನು, ಇಲ್ಲಿ ಎಷ್ಟು ಹಣ್ಣಿವೆ ಅಂತ ಇದೆ. ಇದಕ್ಕೆ ಉತ್ತರ: ಈ ಹಣ್ಣಿನ ಹೆಸರು ಮಾವಿನ ಹಣ್ಣು, ಇಲ್ಲಿ 1 ಮಾವಿನ ಹಣ್ಣು ಇದೆ ಅಂತ ಬರೀಬೇಕು. ಮಾವಿನ ಹಣ್ಣು ಮತ್ತು ಎಷ್ಟು ಅಂದರೆ 1 ಅಂತ ಇದೆ ಅಂತ ಬರೀಬೇಕು. 2ನೇದು, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು, ಇಲ್ಲಿ ಎಷ್ಟು ಹಣ್ಣುಗಳಿವೆ. ಈ ಹಣ್ಣಿನ ಹೆಸರು ಸೀಬೆ ಹಣ್ಣು, ಇಲ್ಲಿ 2 ಸೀಬೆ ಹಣ್ಣುಗಳಿವೆ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು, ಇಲ್ಲಿ ಎಷ್ಟು ಹಣ್ಣುಗಳಿವೆ. ಈ ಹಣ್ಣಿನ ಹೆಸರು
ಬಾಳೆಹಣ್ಣು, ಇಲ್ಲಿ 3 ಬಾಳೆಹಣ್ಣುಗಳಿವೆ ಅಂತ ಬರಿಬೇಕು. ನೆಕ್ಸ್ಟ್ ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು, ಇಲ್ಲಿ ಎಷ್ಟು ಕಾಯಿಗಳಿವೆ ಅಂತ ಇದೆ. ಇದಕ್ಕೆ ಉತ್ತರ ಇಲ್ಲಿ ಈ ಇರುವ ಕಾಯಿಯ ಹೆಸರು ತೆಂಗಿನಕಾಯಿ ಅಂತ ಬರಿಬೇಕು. ಇಲ್ಲಿ 4 ತೆಂಗಿನಕಾಯಿಗಳಿವೆ. ಓಕೆ, ಈ ಕಾಯಿಯ ಹೆಸರು ತೆಂಗಿನಕಾಯಿ, ಇಲ್ಲಿ 4 ತೆಂಗಿನಕಾಯಿಗಳಿವೆ. ಲಾಸ್ಟ್ ಒನ್, ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು, ಇಲ್ಲಿ ಎಷ್ಟು ಕಾಯಿಗಳಿವೆ ಅಂತ ಇದೆ. ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರು ಬೆಂಡೆಕಾಯಿ, ಇಲ್ಲಿ 5 ಬೆಂಡೆಕಾಯಿಗಳಿವೆ ಅಂತ ಬರೀಬೇಕು. ಓಕೆ, ಇಲ್ಲಿಗೆ ನಮ್ಮ ಊಟದ ಆಟ ಪದ್ಯದ ಅಭ್ಯಾಸಗಳೆಲ್ಲ ಮುಕ್ತಾಯವಾಗಿವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.